ಇವತ್ತು ತಮ್ಮನ್ನು ಕರೆದ ಉದ್ದೇಶ ಅಂದ್ರೆ ನಾವು ಮೊದಲನೇ ಬಾರಿಗೆ ಕಿಡ್ನಿ ಕಸಿ ಮಾಡಿದ್ದೇವೆ. ಅದು ಬಹಳ ಪೂರ್ ಫ್ಯಾಮಿಲಿಯಿಂದ ಬಂದಂತ ಬಿಹಾರದವ. ಅದಕ್ಕೆ ಹಿಂದಿನ ಇಲ್ಲಿ DIG ಇದ್ರಲ್ಲ, ADGP ಅಂತ ಇದ್ರು, SP ಇದ್ರು. ಅವ್ರಿಗೆ ಪರಿಚಯ ಇದ್ದ ಪೇಷಂಟ್ ಬಹಳ ಪೂರ್ ಇತ್ತು. ಅದನ್ನೇ ನಾವು ಮೊದಲನೇದಾಗಿ ಫ್ರೀ ಆಗಿ ಮಾಡಿದ್ದೀವಿ. ಯಾವುದೇ ಒಂದು ಡಾಕ್ಟರ್ ಫೀಸ್ ಹಾಕಿಲ್ಲ, ಆಸ್ಪತ್ರೆ ಬೆಡ್ಡಿನ ಚಾರ್ಜ್ ಹಾಕಿಲ್ಲ, ಆಪರೇಷನ್ ಥಿಯೇಟರ್ದು ಏನೂ ಹಾಕಿಲ್ಲ. ಆದಷ್ಟು ನಮ್ಮ ಔಷಧಗಳನ್ನೆಲ್ಲ ಕೊಟ್ಟಿದ್ದೇವೆ. ಅದಕ್ಕೆ ಇದು ತಮಗೆ ಹೇಳಿದ್ದೀವಿ ಒಂದ್ಸಲ ಹಿಂದೆ ಇದು ಮಾಡಿದಾಗ, ಒಂದು ಮೊದಲನೇ 5 ಟ್ರಾನ್ಸ್ಪ್ಲಾಂಟ್ಗಳು ನಾವು ಫುಲ್ಲಿ ಸಪೋರ್ಟ್ ಮಾಡ್ತೀವಿ. ಅವ್ರ ಕಡೆಯಿಂದ ಏನು ಹೆಚ್ಚಿಗೆ ಏನು ಖರ್ಚು ಬರ್ತೈತಿ ಇದಕ್ಕೆ ಕನ್ಸ್ಯೂಮೇಬಲ್ಸ್ ಅಷ್ಟ ತಗೊಂಡು ಆಸ್ಪತ್ರೆಯಿಂದ ಏನು ಮಾಡೋದಿಲ್ಲ ಅಂತ ಹೇಳಿದ್ವಿ. ಅದರ ಪ್ರಕಾರ ನಾವು ಮೊದಲನೇ ರಿನಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಂತೀವಿ, ಅವ್ರ ತಾಯಿನ ಡೊನೇಟ್ ಮಾಡಿದ್ದಾರೆ. ಅದಕ್ಕೆ ಅದು ಈಗ 1 ತಿಂಗಳು 10 ದಿವಸ ಆಯಿತು. ಅವನು ಆರೋಗ್ಯವಾಗಿದ್ದಾನೆ. ಅವನಿಗೆ ರಕ್ತ ಭಾಳ ಕಡಿಮೆ ಇತ್ತು. ಅದಕ್ಕಿಂತ ಮುಂಚೆ 1 ತಿಂಗಳೆಲ್ಲ ಅವನಿಗೆ ಅಡ್ಮಿಟ್ ಮಾಡಿಕೊಂಡು 2 ತಿಂಗಳು ಅಡ್ಮಿಟ್ ಮಾಡಿಕೊಂಡು ಡಾಕ್ಟರ್ SP ಪಾಟೀಲ್ ಅವರು ಹೇಳ್ತಾರೆ ಡಿಟೇಲ್ ಅದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ. ನಾವು ಇದು ಮಾಡೋ ಉದ್ದೇಶ ನಿಮಗೆ ಒಂದು 3 ತಿಂಗಳ ಹಿಂದೆ ಕರೆದಿದ್ದೀವಿ ಕಾರ್ಡಿಯಾಕ್ ಸರ್ಜರಿ ಮಾಡೋ ಸಲುವಾಗಿ. ಅವಾಗ ಮೊದಲನೇ ಕೇಸ್ ಮಾಡಿದಾಗ ಈ ಸುವಿಧಾಗಳು ಇರಲಿಲ್ಲ. ಅದಕ್ಕೆ ಈ ಆಸ್ಪತ್ರೆಯಲ್ಲಿ ಈ ಸುವಿಧಾಗಳು ಬರಲಿ ಅಂತ MP ಪಾಟೀಲ್ ಸಾಹೇಬ್ರ ಒಂದು ಮಂದಿಗೆ ಉಪಯೋಗ ಆಗಲಿ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಹೋಗಿ ಮಾಡ್ಕೊಂಬರೋದು, ಡೆಲ್ಲಿ ಇದಕ್ಕೆ ಬಾಂಬೆಗೆ ಹೋಗಿ ಬರೋದು ಭಾಳ ಕಷ್ಟ ಆಗ್ತದೆ. ಎರಡನೇದು ಖರ್ಚು ಹೆಚ್ಚಾಗ್ತದೆ. ಅದಕ್ಕೆ ಆದಷ್ಟು ಕನ್ಸೆಷನ್ ರೇಟ್ನಲ್ಲಿ ಆಮೇಲೆ ಗೌರ್ಮೆಂಟ್ ಸ್ಕೀಮ್ಗಳನ್ನ ಉಪಯೋಗ ಮಾಡಿಕೊಂಡು ನಾವು ಈಗ ಸುಮಾರಾಗಿ 20 CABG ಮಾಡಿದ್ದೀವಿ. ಆಮೇಲೆ ಇದು ಮೊದಲನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ. ಈಗ ಸಾಹೇಬರು ಮೊನ್ನೆ ಮೀಟಿಂಗ್ ಕರೆದು ನಮಗೆ ಒಂದು 10 ದಿವಸದಿಂದ ಅರವಿಂದ್ ಪಾಟೀಲ್ ಅವರಿಗೆ ನನಗೆ ಮೀಟಿಂಗ್ ಕರೆದು ಬೆಂಗಳೂರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಣ, ಮತ್ತು ಇದ್ದದ್ದು ಸೂಪರ್ ಸ್ಪೆಷಾಲಿಟಿ 100 ಬೆಡ್ ಐತಿ, ಅದನ್ನ ಇನ್ನೊಂದು 100 ಬೆಡ್ ಹೆಚ್ಚು ಮಾಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಶಾರ್ಟ್ಲಿ ಏನೈತಿ ನಾವು ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಪೆಟ್ ಸ್ಕ್ಯಾನ್ ಬರ್ತಾ ಬೇಕಂತ ಮೊದಲನೇದು, ಆ ಪೆಟ್ ಸ್ಕ್ಯಾನ್ ಕೂಡ ಹಾಕ್ತಾ ಇದ್ದೀವಿ ನಾವು. ಕ್ಯಾನ್ಸರ್ ಈಗ ಭಾಳ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕ್ಯಾನ್ಸರ್ಗೆ ಸುವಿಧಾ ಕೊಡ್ರಿ ಅಂತ ಹೇಳಿ ಸಾಹೇಬ್ರ ಉದ್ದೇಶ ಐತಿ. ಸಮಾಜಮುಖಿಯಾಗಿ ಎಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಾರೆ ಅವರು. ಅವ್ರ ಕೆಲಸಕ್ಕೆ ನಾವು ಮುಟ್ಟಕ್ಕಾಗೋದಿಲ್ಲ, ಆದ್ರೆ ನಮ್ಮದೇ ರೀತಿಯಲ್ಲಿ ರೋಗಿಗಳಿಗೆ ಏನು ಸಹಾಯ ಮಾಡಕ್ ಸಾಧ್ಯ ಐತಿ ಆ ಪ್ರಕಾರ ಅರವಿಂದ್ ಪಾಟೀಲ್ ಅವರು, ಆಮೇಲೆ ವಿಜಯ್ ಕುಮಾರ್ ಅವರು, ಅದೇ ಪ್ರಕಾರ ಒನ್ನೊಟ್ಟಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. SP ಪಾಟೀಲ್ ಅವರು, ಆಮೇಲೆ ರವಿ ಗಟ್ನಟ್ಟಿ ಕಾರ್ಡಿಯಾಕ್ ಸರ್ಜನ್, ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ, ಸಂಜೀವ್ ಸಜ್ಜನರು ಕಾರ್ಡಿಯಾಲಜಿಸ್ಟ್. ಈ ಸಾಹೇಬ್ರ ಉದ್ದೇಶ ಏನದ, ಜನರಿಗೆ ಅಫೋರ್ಡೆಬಲ್ ಕಾಸ್ಟ್ದಾಗ ಒಂದು ಹಾರ್ಟ್ ಸರ್ಜರಿ ಆಗಬೇಕು, ಅದು ಚಾಲು ಆಗಿದೆ. ಕಿಡ್ನಿ ಸರ್ಜರಿ ಆಗ್ಬೇಕಂತ ಹೇಳಿದ್ರು, ಅದು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಕ್ಯಾನ್ಸರ್ ಆಗ್ಬೇಕಂತ ಹೇಳಿದ್ದಾರೆ, ಅದು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ಈಗ ನಾವು ಗ್ಯಾಸ್ಟ್ರೋ ಸರ್ಜರಿ ಚಾಲು ಮಾಡಿದ್ದೀವಿ, ನ್ಯೂರೋ ಸರ್ಜರಿ ಚಾಲು ಮಾಡಿದ್ದೀವಿ, ಪ್ಲಾಸ್ಟಿಕ್ ಸರ್ಜರಿ, ಪೀರಿಯಾಟಿಕ್ ಸರ್ಜರಿ, ಆಮೇಲೆ ಯೂರಾಲಜಿ ಅನ್ಕ ಇವ್ರದ್ದು PG ಕೋರ್ಸ್ ಸಹಿತ ಚಾಲು ಮಾಡಿದ್ದಾರೆ. ಅವ್ರು 3 ಪ್ರತಿ ವರ್ಷ MCH 3 ಕೋರ್ಸ್ ಹುಡುಗರು ಬರ್ತಾ ಇದ್ದಾರೆ. ಆ ಥರ ಈ BLD ಆಸ್ಪತ್ರೆ ಜನರಿಗೆ ಸ್ಪಂದಿಸುವಂತ ಒಂದು ಕೆಲಸ ಮಾಡ್ತಾ ಇದೆ. ಈಗ ಬೆಂಗಳೂರಿಗೆ ನೀವು ಹೇಳ್ಬೋದು, ಬೆಂಗಳೂರಿಗೆ ಒಂದು CABG ಮಾಡಿಸ್ಬೇಕಂದ್ರೆ 5-6 ಲಕ್ಷ ಖರ್ಚು ಬರ್ತದೆ. ಹೋಗಿ ಬಂದವ್ರು 3 ಜನರಿಗೆ ಖರ್ಚನ ಎಷ್ಟು ಬರ್ತದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಿ 1-1.5 ಲಕ್ಷ ಹೋಗಿ ಬಂದವರಿಗೆ ಓಡಾಡೋದಕ್ಕೆ ಖರ್ಚಾಗ್ತದೆ. ಇಲ್ಲಿ ನಮ್ಮಲ್ಲಿ ಏನಿದೆ, ಗೌರ್ಮೆಂಟ್ ಸ್ಕೀಮ್ಗಳು ಉಪಯೋಗ ಮಾಡಿಕೊಂಡು ಆಲ್ಮೋಸ್ಟ್ ಅಷ್ಟರಲ್ಲೇ ಆಗ್ತಾ ಇದೆ. ಅದಕ್ಕೆ 1ನೇ ಸುವಿಧಾ. 2ನೇ ಸುವಿಧಾ ರಿನಲ್ ಟ್ರಾನ್ಸ್ಪ್ಲಾಂಟ್ ಚಾಲು ಮಾಡಿದೀವಿ. ಅದಕ್ಕೆ ತಾವು ಈ ಮೂಲಕ ರಿನಲ್ ಟ್ರಾನ್ಸ್ಪ್ಲಾಂಟ್ ಹೇಳೋದು ಇವತ್ತು ಪ್ರಚಾರ ಅಂತ ನಾವು ಕರೆದಿಲ್ಲ, ತಮಗೆ ಜನರಿಗೆ ಹೋಗಿ ಮುಟ್ಟಬೇಕು. ಏನು, ಕಿಡ್ನಿ ಅವ್ರ ಸಂಬಂಧಿಕರ ಕೊಡಬೇಕು, ಅಥವಾ ಯಾರಿಗೂ ವೆಸ್ಟೆಡ್ ಇಂಟ್ರೆಸ್ಟ್ ಇರಲ್ಲ ಅಂಥವ್ರು ಏನೈತಿ ಕಮಿಟಿ ಇರ್ತದೆ ಇಲ್ಲಿ, ಟ್ರಾನ್ಸ್ಪ್ಲಾಂಟ್ ಕಮಿಟಿ. ಒಬ್ರು ಅಡ್ವೊಕೇಟ್ ಇರ್ತಾರೆ, ಒಬ್ರು ಸಾಮಾಜಿಕ ಕಾರ್ಯಕರ್ತರು ಇರ್ತಾರೆ, ಪತ್ರಕಾರಕರ್ತರು ಇರ್ಬೋದು. ಅಂಥವ್ರು ಕೂಡಿ ಒಂದು ಕಮಿಟಿ ಐತಿ ಇಲ್ಲಿ, ಟ್ರಾನ್ಸ್ಪ್ಲಾಂಟ್ ಕಮಿಟಿ ಅಂತ. ಅವರು ಮುಂದೆ ಎಲ್ಲ ಕರೆದು ವಿಡಿಯೋ ರೆಕಾರ್ಡಿಂಗ್ ಮಾಡಿ, ಯಾವುದೇ ನಿಮ್ಗೆ ಗೊತ್ತಾಯ್ತು ಹಿಂದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುವಾಗ ಏನೇನು ಅನಾಹುತಗಳದು ಅಂತ. ಅಂಥದ್ದು ಇವತ್ತು ಆಗ್ತಾ ಇಲ್ಲ. ಎಲ್ಲಿ ರಿಲೇಟಿವ್ನ ಕೊಡಬೇಕು, ಅದು ಹೊಂದಬೇಕಾಗ್ತದೆ ಕಿಡ್ನಿ. ಆ ಪ್ರಕಾರ ನೀವು ಇವತ್ತು ಸಮಾಜಕ್ಕೆ ತಾವು ಬಯಸಿದ್ದು ನಮ್ಮ ಸೈಡ್ದಿಂದ ಅಂದ್ರೆ ಜನರಿಗೆ ಅವೇರ್ನೆಸ್ ಆಗಬೇಕು, ಕಿಡ್ನಿ ತಾವೇ ಕೊಡಬೇಕು, ಅದಕ್ಕೆ ಕಸಿ ಮಾಡಬೇಕು. ಅದು 1ನೇ ಉದ್ದೇಶ. 2ನೇದು ಏನೈತಿ, ಇಲ್ಲಿ ಸುವಿಧಾ ಐತಿ, ಅವ್ರು ಹೋಗಿ ಬೆಂಗಳೂರಿಗೆ ಹೋಗಿ 5-6 ಲಕ್ಷ ರೂಪಾಯಿ ಖರ್ಚು ಮಾಡುವಂಥದ್ದು, ಮುಂಬೈಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ. 15 ಲಕ್ಷ ಈಗ ಇವ್ರು ಹೇಳ್ತಾ ಇದಾರೆ. ನಾನು ಹೇಳೋದು ಕಾರ್ಡಿಯಾಕ್ ಸರ್ಜರಿ 5-5.5 ಲಕ್ಷ ಆಗ್ತದೆ. ನಾವು ಇಲ್ಲಿ 1.5 ಲಕ್ಷ 2 ಲಕ್ಷ ಒಳಗ ಮುಗಿತದ. ಆಮೇಲೆ ರಿನಲ್ ಟ್ರಾನ್ಸ್ಪ್ಲಾಂಟ್ 15 ಲಕ್ಷ ಆಗ್ತದೆ. ಅದು ಭಾಳ ಡ್ರಗ್ಸು 1 ವರ್ಷ 2 ವರ್ಷ ಡ್ರಗ್ಸ್ ಕೊಡ್ಬೇಕಾಗ್ತದೆ, ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್ ಅಂತ ಇರ್ತಾವ.
ಇಲ್ಲೆಲ್ಲ ಕೂಡಿದ್ರೆ ಇವರೆಲ್ಲ ನೋಡಿದ್ರೆ 2-3 ಲಕ್ಷದಾಗ ಮಾಡಿದಾರ ಅದನ್ನೀಗ. ಒಂದನೇ ಪೇಷಂಟ್, 2ನೇ ಪೇಷಂಟ್, ಹಿಂಗೆ ಏನದ ಮೊದಲು ಒಂದು 5 ಪೇಷಂಟ್ ನಾವು ಭಾಳ ಕನ್ಸೆಷನ್. ನಮ್ಮ ಆಸ್ಪತ್ರೆ ಯಾವುದೇ ಚಾರ್ಜ್ ಹಾಕೋದಿಲ್ಲ, ಡಾಕ್ಟರ್ ಚಾರ್ಜ್ ಹಾಕೋದಿಲ್ಲ, ನರ್ಸ್ ಚಾರ್ಜ್ ಹಾಕೋದಿಲ್ಲ, ಬೆಡ್ ಚಾರ್ಜ್ ಹಾಕೋದಿಲ್ಲ. ಆ ಥರ ಆಗಿ ನಾವು 1ನೇ ಕೇಸ್ ಮಾಡಿದ್ದೀವಿ. ಇನ್ನೂ ಏನೈತೆ, ಇನ್ನೂ ನಾವು ಮೊದಲು ಪ್ರಾಮಿಸ್ ಮಾಡಿದ್ದೀವಿ 5 ಕೇಸ್ ಮೊದಲನೇದು ಏನೈತಿ ಆದಷ್ಟು ಕನ್ಸೆಷನ್ದಾಗ ಮಾಡ್ತೀವಿ ಅಂತ ಹೇಳಿ. ಮುಂದೂ ಕೂಡ ಕನ್ಸೆಷನ್ದಾಗ ಮಾಡ್ತೀವಿ ನಾವು ಗೌರ್ಮೆಂಟ್ ಇದ್ರಾಗ ರೇಟ್ನಾಗ. ಬಟ್ ಅದಕ್ಕೆ ಏನಿದೆ, ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಭಾಳ ಬೇಕಾಗ. ತಮ್ಮ ಮೂಲಕ ಏನೈತಿ ಸಾಮಾಜಿಕ ಕಳಕಳಿ ಉಳ್ಳವರು ಫಿಲಾಂಥ್ರಪಿಸ್ಟ್ ಯಾರು ಇರ್ತಾರೆ, ಒಂದು ಪೇಷಂಟ್ ಇರ್ತದ ಅದಕ್ಕೆ ನಾ ಡ್ರಗ್ಸ್ ಕೊಡ್ತೀನಿ 1 ಲಕ್ಷ ರೂಪಾಯಿದು, ಒಂದು ಕ್ಯಾನ್ಸರ್ ರೋಗಿಗೆ ಔಷಧ ಕೊಡ್ತೀನಿ, ಇಂಥ ಕಮಿಟ್ಮೆಂಟ್ ಯಾರು ಇರ್ತಾರ ಸಮಾಜದಲ್ಲಿ, ತಾವು ತಮ್ಮ ಮೂಲಕ ನಾವು ವಿನಂತಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಫಿಲಾಂಥ್ರಪಿಕ್ ಪೀಪಲ್ ಬಂದು ವಿಜಯಪುರದ ಜನತೆಗೆ ನಾವು ಇಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಸಹಾಯ ಮಾಡೋದು. ನಮ್ಮ ಆಸ್ಪತ್ರೆಯಿಂದ ನಾವು ಎಲ್ಲಾ ರೀತಿಯಿಂದ ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಚಾರ್ಯರಾದ ಅರವಿಂದ್ ಪಾಟೀಲ್ ಅವರು ಪ್ರತಿಯೊಂದು ಸರ್ ಇದು ಆಗಲೇಬೇಕು ಸರ್, ಇದು ಮಾಡೋಣ ಅಂತ ಹೇಳಿ ಬೆನ್ನ ಹತ್ತಿ ಒಂದು ಮಾಡುವಂತ ಅವ್ರ ಛಲ ಐತಿ. ಅದೇ ಪ್ರಕಾರ ನಮ್ಮ ಯೂರಾಲಜಿ ಹೆಡ್ ಆದಂತ SP ಪಾಟೀಲ್ ಅವರು ಬಿಜಾಪುರದವರು ಇರೋದ್ರಿಂದ ಬಹಳ ಬಿಜಾಪುರ ಜನರಿಗೆ ಕಳಕಳಿ ಐತಿ. ಅವರು ವಿಜಯ್ ಕುಮಾರ್ ಅವರು ಇವರೆಲ್ಲ 30 ವರ್ಷ 32 ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಜಾಪುರದ ಎಕನಾಮಿ ತಮಗೆ ಗೊತ್ತೈತೆ. ವಿಜಾಪುರದಲ್ಲಿ ಸುವಿಧಾ ಇರಲಿಲ್ಲ, ಮುಂಚೆ ಬೆಳಗಾವಿಗೆ ಹೋಗ್ಬೇಕು, ಆಮೇಲೆ ಬೆಂಗಳೂರು ಜಯದೇವ್ಗೆ ಹೋಗ್ಬೇಕು, ಆ ಪರಿಸ್ಥಿತಿ ಇತ್ತು. ಹೋಗಿ ಮಾಡಿಸ್ಕೊಳ್ಳೋಣ, ಬಟ್ ಎಷ್ಟು ಕ್ಯೂ ಹತ್ತಿರ್ತೈತಿ ಜಯದೇವ್ಗ, ಒಂದೊಂದು 100 ಕ್ಯೂ ಹತ್ತಿರ್ತೈತಿ ಎಲ್ಲ. ಅದು ಹೋದ ನಮ್ಮ ಜನರಿಗೆ ಈ ಸಲ ಬರ್ರಿ ಅಂತಾರ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಬರ್ರಿ ಅಂತಾರ, ಅಪಾಯಿಂಟ್ಮೆಂಟ್ ಇಲ್ಲ ಅಂತಾರ, 3ನೇ ಸಲ ಹೋದಾಗ ಇನ್ನೊಂದು 15 ದಿವಸ ವೇಟ್ ಮಾಡಂತ, ಅಷ್ಟೊತ್ತಿಗೆ ಒಂದು ಕಾಂಪ್ಲಿಕೇಶನ್ ಆಗ್ಬೋದು. ಅದಕ್ಕೆ ನಾವು ಕೊಡ್ತಾ ಇರುವಂತ ಸೌಲಭ್ಯ ಒಂದು ಕನ್ಸೆಷನ್ ಇಲ್ಲಿ ಜನರಿಗೆ ಮುಟ್ಬೇಕಂತ ಹೇಳಿ ನಮ್ಮ MB ಪಾಟೀಲ್ ಸಾಹೇಬ್ರ ಉದ್ದೇಶ ಐತಿ. ಅದರ ಪ್ರಕಾರ ನಮ್ಮ ಡಾಕ್ಟರ್ ವೃಂದ ಕೂಡ ಪ್ರಯತ್ನ ಮಾಡ್ತಾ ಇದೆ. ತಾವು ಕೂಡ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಯಾಕಂದ್ರೆ ಸಮಾಜ ಮತ್ತು ಆಸ್ಪತ್ರೆ ಸುವಿಧಾ ನಡುವೆ ತಾವು ಒಂದು ಲೈಸನ್ ಆಗಿ ಈ ಸುವಿಧಾಗಳು ಮುಟ್ಟುವಂಗ, ಜನರಿಗೆ ತಿಳುವಳಿಕೆ ಕೊಡುವಂಗ ತಾವು ಮಾಡಿದ್ರೆ ಅದು ನೀವು ನಾವು ಕೂಡಿ ವಿಜಯಪುರ ಜನತೆಗೆ, ಇಲ್ಲಿಂದ ಎಕನಾಮಿ ಬಹಳ ಇದು ಇದೆ, ಆಮೇಲೆ ಬಹಳ ಹಂಬಲ್ ಬ್ಯಾಕ್ಗ್ರೌಂಡ್ ಇರ್ತಾರ, ಕೂಲಿಕಾರರು ಇರ್ತಾರ, ಅವ್ರಿಗೆಲ್ಲ ಒಂದು ಸಹಾಯ ಮಾಡೋದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗೋದಿಲ್ಲ. ಅದಕ್ಕೆ ದಯಮಾಡಿ ತಾವು ಈ ನಮ್ಮ ಉದ್ದೇಶ ಸಫಲ ಆಗಲಿಕ್ಕೆ ಒಂದು MB ಪಾಟೀಲ್ ಸಾಹೇಬರ ಒಂದು ಸಮಾಜಮುಖಿ ಕಾರ್ಯಕ್ರಮ ಜನರಿಗೆ ಮುಟ್ಟುವಂಗೆ ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲ ಟೀಮ್ ಅರವಿಂದ್ ಪಾಟೀಲ್ ಅವರು, SP ಪಾಟೀಲ್ ಅವರು, ವಿಜಯ್ ಕುಮಾರ್ ಕಲ್ಯಾಣಪ್ಪಗಳು ಎಲ್ಲರೂ ಕೂಡಿ ತಮ್ಮೊಟ್ಟಿಗೆ ನಾವು ಕೆಲಸ ಮಾಡ್ತೀವಿ. ತಾವು ನಮಗೆ ಇಂಡಿವಿಜುವಲ್ ಫೋನ್ ಮಾಡ್ಬೋದು, ಇಂಥ ಪುವರ್ ಪೇಷಂಟ್ ಐತೆ ಅಂತ ಹೇಳಿ. ಆ ಪ್ರಯಾರಿಟಿ ಅರವಿಂದ್ ಪಾಟೀಲ್ ಅವ್ರಿಗೆ ಮಾಡ್ರಿ, ಅವರು ಎಲ್ಲರೂ ನಿಮಗೆ ಪರಿಚಯ ಇದ್ದಾರೆ. SP ಪಾಟೀಲ್ ಅವ್ರಿಗೆ ಮಾಡ್ರಿ, ನಮ್ಮ 4 ಜನರಿಗೆ ಮಾಡ್ರಿ ಅಂತ ಒಂದು ಸಮಾಜ ಕಾರ್ಯಕ್ರಮ ಮಾಡೋಣ. ಮಾಡಿಬಿಟ್ಟು ಅದರ ಜನರಿಗೆ ನಾವು ಪ್ರಚಾರಕ್ಕೋಸ್ಕರ ಅಂತಲ್ಲ, ಅವ್ರಿಗೆ ಮುಟ್ಟು ರಿಯಲ್ ಸೆನ್ಸ್ದಾಗ ಹೋಗಿ ಮುಟ್ಟಬೇಕನ್ನೋ ಉದ್ದೇಶ ಇದೆ. ನಾವು ನಮ್ಗೆ ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ನಾವು ಮಾಡಿದ್ದು ಒಂದು 17 ವರ್ಷದ ಹುಡುಗ, ಅವನಿಗೆ ಎಲ್ಲ ಕಡೆ ಹೋಗಿದ್ರು, ಅವ್ರ ಕಡೆ ಇರ್ಲಿಲ್ಲ. ಅವನಿಗೆ ಸಾವರದ ಒಂದೇ ಅವ್ನ ನೆಕ್ಸ್ಟ್ ಮುಂದೆ ಇರ್ತಕ್ಕಂಥ ಒಂದು ಆಪ್ಷನ್ ಇತ್ತು. ಅದು ಬಿಟ್ಟರೆ ಅವ್ಗ ಏನು ದುಡ್ಡು ಇರ್ಲಿಲ್ಲ, ಅವ್ರ ಕಡೆ ಮಾಡಕ್ ಆಗ್ತಿರ್ಲಿಲ್ಲ. ಅವಾಗ ನಮ್ಗೆ ವಿಜಯಪುರ ಮೊದಲು SP ಅವರು ಇದ್ರು, ಸುಮಂತ್ ಕುಮಾರ್ ಸಿಂಗ್ ಅಂತೇಳಿ. ಅವ್ರು ನಾನು ಫೋನ್ ಮಾಡಿದ್ರು, ಒಂದು ಪೇಷಂಟ್ ಇದಾರೆ, ಭಾಳ ಬೋರ್ ಅದಾರ, ಮಾಡ್ತೀವಿ ಕಳ್ಸ್ಕೊಡ್ರಿ ಅಂತ. ಸೊ ಅವ್ರು 2 ತಿಂಗಳು ಇಟ್ಕೊಂಡು ಆ ಹುಡುಗನ್ನ ನಾವು ಆಪರೇಷನ್ ತಯಾರು ಮಾಡಿ, ಆಮೇಲೆ ಅವನ್ನ ಎಲ್ಲ ಕರೆಕ್ಟಾಗಿ ಡಯಾಲಿಸಿಸ್ ಮಾಡಿ, ಅವನ್ನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಮಾಡಿ, ಆಮೇಲೆ ಹೋದ ತಿಂಗಳ ಡಿಸೆಂಬರ್ 15ಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಈಗ ಅವ್ನು ಡಿಸ್ಚಾರ್ಜ್ ಮಾಡಿದ್ವಿ. ನಾನು ಪಡಿ ನಾನು ಓಡಾಡ್ತಿದ್ದಾನೆ, ಡಯಾಲಿಸಿಸ್ ಇಲ್ಲ, ಊಟ ಮಾಡ್ತಾನೆ, ತಿರುಗಾಡ್ತಾನೆ, ಎಲ್ಲ ಮಾಡ್ತಾನೆ. ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಅವರು, ಒಂದು ವರ್ಷ ಅಷ್ಟು ಬಿಟ್ರೆ ಆರಾಮಿದ್ದಾರೆ ಅವರು. ಈ ಮಂತ್ ಎಂಡಿಗೆ ಅವ್ರನ್ನ ವಾಪಸ್ ಬಿಹಾರಕ್ಕೆ ಕಳಿಸ್ಕೊಡ್ತಾರೆ. ಇದು ಒಂದು ಅಧ್ಯಾಯ. ಅಂದ್ರೆ ಇದರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಅವ್ರು ಎಷ್ಟಾಗುತ್ತೆ ಸಾಧ್ಯ ಆಗುತ್ತೆ ಅಷ್ಟೇ ದುಡ್ಡನ್ನ ಅವ್ರು ನೀವು ಮಾಡ್ರಿ, ಉಳಿದೆಲ್ಲ ನಾವು ಹಾಸ್ಪಿಟಲಿಂದ ಫ್ರೀ ಮಾಡಿದಾರೆ. ಇದಕ್ಕೆ ನಮ್ಮ ಪಾಟೀಲ್ ಸಾಹೇಬರು, ನಮ್ಮ ವೈಸ್ ಚಾನ್ಸಲರು, ಪ್ರೋ ವೈಸ್ ಚಾನ್ಸಲರ್, ಅರವಿಂದ್ ಪಾಟೀಲ್ರು, ಕಲ್ಯಾಣಪ್ಪಗಳು ಬಹಳ ನಮ್ಗೆ ಸಹಾಯ ಮಾಡಿದ್ದಾರೆ. ಅವ್ರು ನಮಗೆ ನಿಂತ್ಕೊಂಡು ನೀವು ಮಾಡ್ರಿ, ನಾವೆಲ್ಲ ಇದನ್ನ ಏನ್ ಬೇಕು ಫೆಸಿಲಿಟಿ ನಾವು ಕೊಡ್ತೀವಿ, ಇದನ್ನ ವಿಚಾರ ಮಾಡಿದ್ರು ಹಾಸ್ಪಿಟಲ್ ಬೇಡ, ನಾವು ಮೊದಲು ಸೇವೆ ಮಾಡೋಣ, ಒಂಥರ ಅವ್ರಿಗೆ ನಾವು ಸರ್ವಿಸ್ ಕೊಡೋಣ ಅಂತ ಒಂದು ದೃಷ್ಟಿಯಿಂದ ಎಲ್ಲ ಮಾಡಿದ್ದಾರೆ. ಇದಕ್ಕೆ ನಾ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ತಮ್ಮ ಮುಂದೆ ಥ್ಯಾಂಕ್ಸ್ ಅಥವಾ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ಪಾಟೀಲ್ ಸಾಹೇಬ್ ಹಿಡ್ಕೊಂಡು ಇವರೆಲ್ಲರೂ ಇದಕ್ಕೆ ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆ ಮಾಡಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಸ್ಟಾಫ್ ಅವರು, ಡಾಕ್ಟರ್ ಕುಂದರಿಗೆ ಅಂತೇಳಿ, ಡಾಕ್ಟರ್ ಸಂತೋಷ್ ಪಾಟೀಲ್, ಆಮೇಲೆ ಡಾಕ್ಟರ್ ಸಂದೀಪ್ ಪಾಟೀಲ್, ಆಮೇಲೆ ನಮ್ಗೆಲ್ಲ PGಗಳು ಡೇ ಅಂಡ್ ನೈಟ್ ಪೇಷಂಟಿಗೆ, ಯಾಕಂದ್ರೆ ನಾವು ಮಾಡಿದ ಕೂಡಲೇ ಜಸ್ಟ್ ಮಾಡೋದು ಒಂದು ಪಾರ್ಟ್ ಆಯ್ತು. ಆ ಪೇಷಂಟ್ ಏನು ತೊಂದರೆ ಆಗೋದನ್ನ ನೋಡ್ಕೊಳ್ಳೋದು,
24/7 ಒಂದು ವಾರ ಕಂಟಿನ್ಯೂಸ್ 24/7 ನಮ್ಮ ಹುಡುಗರೆಲ್ಲ ನಮ್ಮ PGಗಳ ಡಾಕ್ಟರ್ಸ್ ಕಂಟಿನ್ಯೂ ಕುತ್ಕೊಂಡು ಆ ಪೇಷಂಟ್ ಸೇವೆ ಮಾಡಿದ್ದಾರೆ. ಅವರು ಮಾತ್ರ ಬಹಳ ಮುಖ್ಯ. ಇದೊಂದು ಟೀಮ್ ವರ್ಕ್. ಒಬ್ಬರೇ ಮಾಡಿದ ಆಗುವಂತ ಕೆಲಸ ಅಲ್ಲೇ ಇಲ್ಲ, ಇದೊಂದು ಟೀಮ್ ವರ್ಕ್ ಇದೆ. ಮತ್ತೆ ಡಾಕ್ಟರ್ ಜವಳಿ ಅಂತ ಒಬ್ರು ಇದ್ರು, ದಿಲೀಪ್ ಜವಳಿ ಅಂತೇಳಿ, ಡಾಕ್ಟರ್ ಆರಾಧ್ಯ ಅಂತ ಒಬ್ರು ಇದ್ರು, ಅವರು ನಮಗೆ ಹೆಲ್ಪ್ ಮಾಡಿದ್ರು. ಸೊ ಪೇಷಂಟ್ ಆರಾಮಾಗಿದ್ದಾನೆ, ಇದೊಂದು ಭಾಳ ಸಂತೋಷದ ವಿಷಯ. ನಾ ಇಲ್ಲಿ ಏನು ಹೇಳ್ತಾ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಸ್ವಲ್ಪ ಭಾಳ ಕಾಸ್ಟ್ಲಿ ಅಫೇರ್. ನಮ್ಮಲ್ಲಿ ನಾವು ಪೇಷಂಟ್ ನೋಡಿದಾಗ 90% ಆಫ್ ಪೇಷಂಟ್ಸ್ ಯಾರು ಕಿಡ್ನಿ ಫೇಲ್ ಆಗ್ತಾವ್ರು ಎಲ್ಲರೂ 1 ವರ್ಷ ಸಾಯ್ತಾರೆ. ಇದಕ್ಕಂದ್ರೆ ಅವ್ರ ದುಡ್ಡು ಇರಂಗಿಲ್ಲ, ಡಯಾಲಿಸಿಸ್ ಮಾಡಬೇಕು, ಇಲ್ಲ ಟ್ರಾನ್ಸ್ಪ್ಲಾಂಟ್ ಅಂತ ಅವ್ರಿಗೆ ವಿಚಾರ ಮಾಡೋಕ್ಕಾಗಲ್ಲ. ಅಂಥ ಒಂದು ಸುವಿಧಾ ನಾವಿಲ್ಲಿ ಅತಿ ಕಡಿಮೆ ಕಡಿಮೆ ಅಂದ್ರೆ ಆಲ್ಮೋಸ್ಟ್ ಅವರು ಅಲ್ಲಿ ಈಗ ಹೊರಗೆಲ್ಲ ಹೋದ್ರು 15 ಲಕ್ಷ ಆಗಿದೆ. ಅದಕ್ಕಾಗಿ ಅವ್ರು ನಮ್ಗೆ ಆಗಲ್ಲ ಅಂತ ತಿಳ್ಕೊಂಡು ಎಲ್ಲ ಬಿಟ್ಬಿಟ್ಟಿದ್ರು. ನಾ ಇಲ್ಲಿ ಬಂದ ನಂತರ ಅವ್ರ ಡ್ರಗ್ಸ್ ಎಲ್ಲ ತೊಗೊಂಡು ಎಷ್ಟು ಅಂತ ನೋಡ್ಕೊಂಡು ಉಳಿದೆಲ್ಲ ಫ್ರೀ ಮಾಡಿದ್ದಾರೆ ಇದು. ಸೊ ಇಲ್ಲಿ ನಾವು ಮಾಡ್ತಾ ಇರೋ ಉದ್ದೇಶ ಅಂದ್ರೆ ನಮ್ಮ ಜನಗಳಿಗೆ ಇದನ್ನ ಈಗ ಫೆಸಿಲಿಟಿ ತಲುಪಬೇಕು ಅಂತ ಅಂದಾಗ ಮಾತ್ರ ನಾವು ಇಲ್ಲಿ ಆಸ್ಪತ್ರೆಗಳು ಇರೋದು, ನಾವು ಡಾಕ್ಟರ್ಸ್ಗಳು ಇರೋದಕ್ಕೆ ಅದಕ್ಕೊಂದು ಬೆಲೆ ಬರುತ್ತೆ, ಅದಕ್ಕೊಂದು ಸಮಾಜವಾದ ಕೆಲಸ ಆಗುತ್ತೆ. ಅದಕ್ಕಾಗಿ ನಾವು ಹೇಳ್ತಾ ಇರೋದಷ್ಟೇ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾರಿಗೆ ಮಾಡ್ಬೇಕಾಗಿತ್ತು ಅವರು ದಯಮಾಡಿ ಯಾರಿದ್ರೆ ನಾವು ಸಂಪರ್ಕ ಮಾಡಿ ಆ ಮಿನಿಮಮ್ ಕಾಸ್ಟ್ನಾಗೆ ಅವ್ರು ಏನು ಕೆಲವೊಂದು ಅಗದಿ ರಿಕ್ವೈರ್ಮೆಂಟ್ ಅದನ್ನು ನೋಡ್ಕೊಂಡು ಆಮೇಲೆ ಕೆಲವೊಂದು ಸ್ಕೀಮ್ ತೊಗೊಳಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದೇವೆ ನಾವೀಗ. ಆ ಸ್ಕೀಮಲ್ಲಿ ಹಾಕೊಂಡು ಆ ರೋಗಗಳಿಗೆ ಹೆಲ್ಪ್ ಆಗಲಿ ಅಂತ ತಿಳ್ಕೊಂಡು ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀವಿ. ಒಂದು ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ನಾನು ತಮ್ಮ ಮೂಲಕ ಹೇಳ್ಬೇಕಂತ ಮಾಡಿದಂದ್ರೆ ನಾವೀಗ ಮೊದಲು ನಿಷ್ಕ್ರಿಯ ಆದಂಥ ವ್ಯಕ್ತಿಗಳಿಂದ ಕಿಡ್ನಿ ತೆಗಿಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಈಗ ಬಹಳ ಮಿಸ್ಮ್ಯಾಚ್ ಇದೆ. ಕೆಲವು ಮಂದಿ ಕಿಡ್ನಿ ಟ್ರಾನ್ಸ್ಫರ್ ಮಾಡೋಕೆ ರೆಡಿ ಇದಾರೆ, ಅವ್ರ ಹತ್ರ ದುಡ್ಡು ಇದೆ, ಬಟ್ ಕಿಡ್ನಿ ಇಲ್ಲ. ಸೊ 70% ಮಂದಿಗೆ ಕಿಡ್ನಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ರಿಲೇಟಿವ್ಸ್ ಯಾರು ಇಲ್ಲ, ಅಥವಾ ಅವ್ರು ಕೊಡಕ್ಕೆ ರೆಡಿ ಇಲ್ಲ, ಅಥವಾ ಅವ್ರು ಯಾರು ಫಿಟ್ ಇಲ್ಲ. ಸೊ ನಮ್ಮ ಲಾ ಪ್ರಕಾರ ನಾವು ಆ ರಿಲೇಟಿವ್ ಇದ್ರೆ ಮಾತ್ರ ನಾವು ಕಿಟ್ ಹಾಕ್ಬೋದು, ಇಲ್ಲಾಂದ್ರೆ ಬೇರೆ ತೊಗೊಂಡು ಹಾಕೊಂಡ್ರೆ ಅದು ಇಲ್ಲಿಗಲ್ ಆಗ್ತದೆ. ಸೊ ಇದಕ್ಕೆ ನಾವೇನು ನೆಕ್ಸ್ಟ್ ಸೋರ್ಸ್ ಅಂತಂದ್ರೆ ಮೊದಲು ನಿಷ್ಕ್ರಿಯ ಆದಂಥ ವ್ಯಕ್ತಿಗಳು ಅಂದ್ರೆ ಬ್ರೈನ್ ಡೆಡ್ ಅಂತೀವಲ್ಲ, ಅವ್ರ ಕಡೆಯಿಂದ ಕಿಡ್ನಿ ತಗೋಬೇಕು ಅಂತೇಳಿ ಅದನ್ನು ನಾವು ಆಕ್ಟಿವೇಟ್ ಮಾಡ್ತಾ ಇದ್ದೀವಿ ಈಗ. ಇದನ್ನ ಉಪಯೋಗ ಎಲ್ಲ ಬಿಜಾಪುರ ಪೇಷಂಟ್ಸ್ಗಳಿಗೆ ಆಗಬೇಕು. ಇದು ಉಪಯೋಗ ಆಗ್ಬೇಕಂದ್ರೆ ಏನು ನೋಡ್ಬೇಕಂದ್ರೆ ಎಲ್ಲ ರೋಗಿಗಳು ಯಾರು ಕಿಡ್ನಿ ಫೇಲ್ ಆಗ್ಯಾವ ಅವ್ರು ನಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೋಬೇಕು ಫಸ್ಟ್. ಇವತ್ತು ಒಂದು ಪೇಷಂಟ್ ರೆಡಿ ಇದ್ರೆ ನಾವು ಆ ಕಿಡ್ನಿ ತಗೊಂಡ್ರೆ ಯಾರಿಗೆ ಹಾಕ್ಬೇಕು ಅನ್ನೋಕೆ ಒಂದು ಲಿಸ್ಟ್ ಬೇಕು. ನಾವು ಯಾರು ಎಲಿಜಿಬಲ್ ಇದ್ದಾರೆ ಅದಕ್ಕೆ ಯಾರಿಗೆ ನಾವು ಹಾಕ್ಬೋದು ಅನ್ನೋಕೆ ಒಂದು ಲಿಸ್ಟ್ ಬೇಕಾಗುತ್ತೆ. ಒಂದು ಕಿಡ್ನಿ ನಾವು ಬರುತ್ತೆ, ಒಂದು ಕಿಡ್ನಿ ಸ್ಟೇಟ್ಗೆ ಹೋಗುತ್ತೆ. ಒಂದು ಸ್ಟೇಟ್ ಒಂದು ಬೋರ್ಡ್ ಇದೆ, ಜೀವನ ಸಾರ್ಥಕತೆ ಅಂತೇಳಿ, ಅವರು ಅದನ್ನ ಒಂದು ಮಾನಿಟರಿಂಗ್ ಇರ್ತದೆ ಅವ್ರದ್ದು. ಸೊ ಒಂದು ಕಿಡ್ನಿ ನಮಗೆ ಬರುತ್ತೆ, ಇನ್ನೊಂದು ಕಿಡ್ನಿ ಸ್ಟೇಟ್ಗೆ ಹೋಗುತ್ತೆ, ಆ ರೀಜನ್ಗೆ ಆ ಸ್ಟೇಟ್ಗೆ ಹೋಗುತ್ತೆ. ಸೊ ಒಂದು ಕಿಡ್ನಿ ನಮ್ಮಲ್ಲಿ ಬಂದಾಗ ನಾವು ಯಾರಿಗೆ ಹಾಕ್ಬೇಕಂತ ನಮ್ಮೆಲ್ಲ ಲಿಸ್ಟ್ ಇದ್ರೆ ನಮ್ಗೆ ಭಾಳ ಸರಳ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದಂದ್ರೆ ಎಲ್ಲ ತಮ್ಮ ಮೂಲಕ ಇದು ಒಂದು ಜನಗಳಿಗೆ ಮುಟ್ಟಬೇಕು ಅಂತ ಅನ್ನೋದೇನಂದ್ರೆ ಯಾರ್ಯಾರು ಕಿಡ್ನಿ ಪೇಷಂಟ್ಸ್ ಕಿಡ್ನಿ ಫೇಲ್ಯೂರ್ ಇದ್ದಾರೆ, ಯಾರ್ಯಾರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಂತ ಇಚ್ಛೆ ಇದೆಯೋ ಅವ್ರು ದಯಮಾಡಿ ಬಂದು ನಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ. ಅವ್ರ ನಂಬರ್ ತಮ್ಮ ಹತ್ರ ಶೇರ್ ಮಾಡಿದ್ದೀನಿ ನಾನು. ಅದೇನಾಗುತ್ತೆ ನಮ್ಗೆ ಲಿಸ್ಟ್ ಇದೆ, ಆ ಲಿಸ್ಟ್ ನಾವು ಅಲ್ಲಿ ಸ್ಟೇಟ್ ಕಳಿಸ್ತೀವಿ. ಅವಾಗ ಅಲ್ಲಿ ವೇಟಿಂಗ್ ಲಿಸ್ಟ್ ಅವ್ರದ್ದು ಹೆಸರು ನೋಂದಣಿ ಆಗ್ತಾ, ಅವಾಗ ಅವ್ರು ಎಲಿಜಿಬಲ್ ಆಗ್ತಾರೆ. ಸೊ ನಮ್ಮ ಟ್ರಾಮಾ ಸೆಂಟ್ರಿಗೆ ಆದ ಕೂಡಲೇ ಸೊ ಪೇಷಂಟ್ ಯಾರು ಬ್ರೈನ್ ಡೆಡ್ ಇದ್ದಾರೋ ಅಥವಾ ಮೊದಲು ನಿಷ್ಕ್ರಿಯ ಅಂತ ಪೇಷಂಟ್ಗಳು ನಮ್ಮಲ್ಲಿ ಇದ್ದರೆ ಅಲ್ಲಿ ಆಮೇಲೆ ಅವರಿಂದ ಆ ಕಿಡ್ನಿ ತೆಗೆದು ಇವ್ರಿಗೆ ಹಾಕಕ್ಕೆ ನಮ್ಗೆ ಒಂದು ನೆಕ್ಸ್ಟ್ ಸೋರ್ಸ್ ಆಫ್ ಕಿಡ್ನಿ ನಮ್ಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇದರ ಸಲುವಾಗಿ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಈಗ ಕೊನೆ ಘಟ್ಟಕ್ಕೆ ಬಂದೀವಿ. ಈಗ ರಿಜಿಸ್ಟ್ರೇಷನ್ ಆಗಿದೆ, ನಮ್ಮದು ಲಾಸ್ಟ್ ಮೋಟಲ್ ಇದೆ. ಮತ್ತು ಅವ್ರು ರೋಗಿಗಳನ್ನ ಬಂದು ರಿಜಿಸ್ಟರ್ ಮಾಡಿದ್ರೆ ಅವ್ರದ್ದು ಹೆಸರು ಬರುತ್ತೆ. ಹೆಸರು ಬಂದಾಗ ಅವ್ರು ಎಲಿಜಿಬಲ್ ಆಗ್ತಾರೆ. ಅವ್ರ ಹೆಸರು ಯಾರು ಇಲ್ಲ ಅಂದರೆ 2 ಕಿಡ್ನಿಗಳು ಸ್ಟೇಟ್ಗೆ ಹೋಗ್ಬಿಡು. ಸೊ ಅದಕ್ಕೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ತಮ್ಮ ಮೂಲಕ ಕೇಳ್ತಾ ಇರೋದಂದ್ರೆ ಈ ವಿಷಯ ರೋಗಿಗಳಿಗೆ ಗೊತ್ತಾಗ್ಬೇಕು. ಯಾರ್ಯಾರಿಗೂ ಬ್ರೈನ್ ನಿಷ್ಕ್ರಿಯ ಆದಂಥ ವ್ಯಕ್ತಿಯಿಂದ ಕಿಡ್ನಿನ ತಗೋಬೇಕಾದ್ರೆ ನಮ್ಮಲ್ಲಿ ಪೇಷಂಟ್ ಪೂಲ್ ಇರಬೇಕು. ನಮ್ಮಲ್ಲಿ ಯಾರು ಪೇಷಂಟ್ ಇರಲಿಲ್ಲ ಅಂದರೆ ಅದು ಬೇರೆ ಹೋಗ್ಬಿಡುತ್ತೆ. ಸೊ ಅದು ಒಂದು ಕಷ್ಟ ಆಗುತ್ತೆ. ಅದಕ್ಕಾಗಿ ತಮ್ಮ ಮೂಲಕ ಹೇಳೋದು ಅಂದರೆ ಇದನ್ನ ದಯಮಾಡಿ ತಾವು ತಮ್ಮ ಮೂಲಕ ಎಲ್ಲ ತಿಳಿಸ್ರಿ. ರೋಗಿಗಳನ್ನ ಬಂದು ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಗೆ ಅದನ್ನ ಮಾಡೋಕೆ ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ. ಜಾಸ್ತಿ ಪೇಷಂಟ್ಗಳಿಗೆ ಅವ್ರಿಗೆ ನಾವು ಮನವೊಲಿಸ್ಬೋದು. ಅದರಿಂದ ಜಾಸ್ತಿ ಕಿಡ್ನಿಗಳು ನಾವು ಡಿಮ್ಯಾಂಡ್ ಸಪ್ಲೈನ ಕಡಿಮೆ ಮಾಡೋಕ್ಕೆ ಅಂತರ ಕಡಿಮೆ ಮಾಡ್ಬೋದು ಅಂತ ಆಸೆ ಇದೆ. ಮತ್ತು ಇದರಿಂದ ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಇದರಿಂದ ಎಲ್ಲ ನಾವು ಮಾಡ್ತಾ ಇರೋ ಕೆಲಸಗಳು ತಮ್ಮ ಮೂಲಕ ಎಲ್ಲರಿಗೂ ಮುಟ್ಲಿ, ಈ ಭಾಗ ಜನಗಳಿಗೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ನಾಲ್ಕು ಮಾತು ಹೇಳ್ತಾ. ಡಯಾಲಿಸಿಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಒಂದು ಪ್ಲಾನ್ ಮಾಡ್ತಾರೆ? ಹೌದು, ಈಗ ನಮ್ಮ ಹತ್ರ ಸರ್ ಈಗ ಗೌರ್ಮೆಂಟ್ ನಮ್ಮ ಪ್ರೈವೇಟ್ ಸೆಕ್ಟರ್ಗೂ ಅಲೋ ಮಾಡಿದ್ದಾರೆ ರೀಸೆಂಟ್ಲಿ.
ಸೊ ಈಗ ಅದಕ್ಕೆ ಅಪ್ಲೈ ಮಾಡಿದ್ವಿ. ಆಮೇಲೆ ನಾವು ಅನದರ್ ಚಾನ್ಸಲರ್ ಆಲ್ರೆಡಿ ಹೇಳಿದ್ರು ಸಪೋರ್ಟ್ ಸಿಸ್ಟಮ್ ಆಲ್ರೆಡಿ ಮತ್ತೆ ಎಂಡ್ ಡಯಾಲಿಸಿಸ್ ಮಷಿನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದೋಸ್ ಪೇಷಂಟ್ಸ್ ಹೂ ಕೆನಾಟ್ ಅಫೋರ್ಡ್, ಅದ್ರ BRD ಬಿಟ್ಟು ಬೇರೆ ಬರ್ತಾರಲ್ಲ, ಸಿವಿಲ್ ಹಾಸ್ಪಿಟಲ್ ರೀಲೊಕೇಟ್ ಆಗ್ತಾರಲ್ಲ, ಸೊ ಅವ್ರಿಗೆ ನಾವು 8 ಬೆಡ್ ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ ಮಷಿನ್. 8 ಬೆಡ್ಸ್ ಅಲ್ಲಿ ಒಂದು ಹೊಸ ಸುವಿಧಾವನ್ನು ತಯಾರು ಮಾಡ್ತೀವಿ ಸರ್. ಐ ಥಿಂಕ್ ಪ್ರಾಬ್ಲಿ ಇನ್ ಎ ಮಂತ್ ಆರ್ ಟು ಆ ಸುವಿಧಾನು ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ಆ ಪೇಷಂಟ್ಸ್ಗಳು ನೀವೇನು ಕೇಳ್ತಿದ್ರಲ್ಲ ಆ ಪೇಷಂಟ್ಸ್ಗೆ ಮುಂದೆ ಹೋಗಿ ಇದಕ್ಕಿಂತ ದೊಡ್ಡದ ಪ್ರಯತ್ನ ಆಗಿದೆ ನಿಮ್ಗಿಲ್ಲ, ಬಟ್ ಮೇಜರ್ ಆರಂಭಿಕ ಹಂತದಲ್ಲಿ ಡಯಾಲಿಸಿಸ್ ಅವಶ್ಯಕತೆ ಜಾಸ್ತಿ ಇರೋದು. ಅದಕ್ಕೆ ಅದು ಪ್ರಿಲಿಮಿನರಿ ಪ್ರಾರಂಭ ಆದ್ರೆ ಒಳ್ಳೇದು. ನಮ್ಮಲ್ಲಿ ಆಲ್ರೆಡಿ 8 ಬೆಡ್ ಡಯಾಲಿಸಿಸ್ ಅದಾವ್ರಲ್ಲ ಆಲ್ರೆಡಿ 8 ಮಷಿನ್ ಅದಾವ ಈಗ. ಇನ್ನ 8 ಆಡ್ ಮಾಡ್ತಿದ್ವಿ ಎಕ್ಸ್ಕ್ಲೂಸಿವ್ ಅವ್ರ ಸಲುವಾಗಿ. ಇದು ಅರವಿಂದ್ ಪಾಟೀಲ್ ಅವ್ರು ಹೇಳೋದು 8 ಮಷಿನ್ ಅದು ಗೌರ್ಮೆಂಟ್ ಸ್ಕೀಮ್ನಾಗ, ಅಂದ್ರ ಅವ್ರೇನು ಇದು ಆಗ್ಲಾರ್ದು ಅದ್ರಾಗ ಫಿಟ್ ಹಾಕಾರ 700-800 ರೂಪಾಯಿದಾಗ ಹಾಕಾರ. ಈಗ ನಾವು ಮಾಡೋದು ನಿಯರ್ಲಿ 2000 ರೂಪಾಯಿ ಬರ್ತದೆ. 1100 ಅವರು 500-600ದಾಗ ಹಾಕತ್ತದ. ಅದನ್ನ 8 ಬೆಡ್ ನಾವು 8 ಮಷಿನ್ ಆರ್ಡರ್ ಮಾಡ್ತಾ ಇದ್ವಿ. ನಮ್ಗೆ ಈಗಾಗಲೇ 8 ಮಷಿನ್ ಅದಾವ. ಈಗ ನಾವು ಒಂದು ಪರ್ ಡೇ ಒಂದು 15% ಡಯಾಲಿಸಿಸ್ ಎರಡು ರೌಂಡ್ ಹಾಕ ಒಂದು ಮಷಿನ್ 2 ಶಿಫ್ಟ್ ಲೋಡ್ ಇನ್ಕ್ರೀಸ್ ಮಷಿನ್ ಹಾಕಿದ್ಮೇಲೆ 24 ಅವರ್ಸ್ ಮಾಡ್ಬೋದು ಸರ್. ಈಗ ಪೇಷಂಟ್ ನೀಡ್ ಬೇಸ್ಡ್ ಈ ಸದಾ ನಾವು 2 ಶಿಫ್ಟ್ ಮಾಡ್ತಾ ಇದೀವಿ, ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್. ಆಸ್ ದ ಲೋಡ್ ಇನ್ಕ್ರೀಸಸ್ ನಮ್ಮ ಹಾಸ್ಪಿಟಲ್ ಇಂದ ಸುವಿಧಾನು ರಾತ್ರಿಗೂ ಆಡ್ ಮಾಡ್ತೀವಿ. ತಿಂಗಳಿಗೆ ಒಂದು 500-ರಿಂದ 600 ಡಯಾಲಿಸಿಸ್ ಮಾಡ್ತೀವಿ. ಡಯಾಲಿಸಿಸ್ ಅದನ್ನು ನಾವು 1500 ಮಾಡ್ಬೇಕಂತ ಪ್ಲಾನ್. ಆದ್ರೆ ಕಿಡ್ನಿ ಆಕ್ಸಿಜನ್ ಸಿಗುದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಬ್ರೆಡ್ ಡೆಡ್ ಪೀಪಲ್ ಸಿಗುದಿಲ್ಲ. ಬ್ರೆಡ್ ಡೆಡ್ ಪೀಪಲ್ ಇದ್ರೂ ಕೂಡ ಫ್ಯಾಮಿಲಿ ಕನ್ಸೆಂಟ್ ಕೊಡ್ಬೇಕಾಗುತ್ತೆ. ಫ್ಯಾಮಿಲಿ ಕನ್ಸೆಂಟ್ ಈ ಸಮಸ್ಯೆ ಇಲ್ಲ ಅಂದ್ರೆ ಅದೇನಾಯ್ತು, ಇಷ್ಟು ದಿನ ನಾವು ಮಾತ್ರ ಈಗ ಒಂದು ಬ್ರೆಡ್ ಡೆಡ್ ಪೇಷಂಟ್ ಇದ್ರೆ ಅವ್ರ ಕಡೆ ಹೋಗಿ ನಾವು ಕೇಳುವಂತ ಶಕ್ತಿ ನಮ್ಮ ಕಡೆ ಇರಲಿಲ್ಲ, ಯಾಕಂದ್ರೆ ನಮ್ಮ ಕಡೆ ಫೆಸಿಲಿಟಿ ಇರಲಿಲ್ಲ. ಇವಾಗ ಕೊಡ್ತೀವಿ ಅಂದಿದ್ರು ಅದು ಮಾಡ್ತಕ್ಕಂಥ ಫೆಸಿಲಿಟಿ ನಮ್ಗೆ ಇರಲಿಲ್ಲ. ಅವಾಗ ಬೇರೆ ಯಾರೋ ಟೀಮ್ನವ್ರು ಬಂದು ಅದನ್ನ ತಗೊಂಡು ಹೋಗ್ಬೇಕಾಗಿದೆ. ಈಗ ನಮ್ಮಲ್ಲಿ ನಾವು ಮಾಡ್ತಿದ್ರೆ 10 ಎಲ್ಲರೂ ಕೊಡ್ತಾರೆ ಅಂತ ಅರ್ಥ ಇಲ್ಲ, 10 ಮುಂದೆ ಒಬ್ರು ಕೊಡ್ಬೋದು. ಒಬ್ಬ ಪೇಷಂಟ್ ಕೊಟ್ರೆ 8 ಜನದ ಲೈಫ್ ಉಳಿಯುತ್ತೆ. ಹಾ, ಸೊ ಇದನ್ನ ಒಂದು ಪ್ರಯತ್ನ ಮಾಡ್ಲೇಬೇಕು ನಾವು, ಯಾಕಂದ್ರೆ ನಮಗೆ ಬೇರೆ ದಾರೇ ಇಲ್ಲ. ಬ್ರೈನ್ ಡೆಡ್ ಡಿಪೆಂಡ್ ಮೋಸ್ಟ್ ಆಫ್ ದಮ್ ಎಕ್ಸ್ಟೆಂಟ್ ಆದ್ರು, ಹೆಂಗಿದ್ದವ್ರು ಎಕ್ಸ್ಟೆಂಟ್ ಆದ್ರು. ಈಗ ಬೇರೆ ನಾವು ಅದಕ್ಕೊಂದು ಕೆಟ್ಟರೆ ಇದೆ, ಯಾರು ತಗೋಬೋದು ಅಂತೇಳಿ. ಯಾರ ಹತ್ರ ಕ್ಯಾನ್ಸರ್ ಇದೆಯೋ, ಯಾರ ಹತ್ರ ಇನ್ಫೆಕ್ಷನ್ ಇದೆಯೋ ಅವ್ರ ಕಡೆ ತೊಗೊಳಕ್ ಬರಂಗಿಲ್ಲ ನಾವು. ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡವ್ರು ಅಥವಾ ಹೆಡ್ ಇಂಜರಿ ಆಗಿ ತಿರ್ಕೊಂಡವ್ರು, ತಲೆ ಪೆಟ್ಟಾಗಿ ತಿರ್ಕೊಂತಾರೆ, ಆ ಪೇಷಂಟ್ಸ್ ಅವ್ರದ್ದು ಮೇನ್ ಸೋರ್ಸ್ ಅಂತ. ತಿಂಗಳಿಗೆ ಒಂದು 2 ಪೇಷಂಟ್ ನಮ್ಮ ಹಾಸ್ಪಿಟಲ್ ಇದಾರೆ. 2 ಪೇಷಂಟ್ 2 ಈಗ ನಾವು ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಎರಡು ಮಂದಿ ಒಳಗ 2 ಮಂದಿ ಇಲ್ಲ ಅನ್ಬೋದು, ಅಥವಾ ಒಬ್ರು ಒಪ್ಬೋದು. ನಾವು ಪ್ರಯತ್ನ ಮಾಡಲಿಲ್ಲ ಅದಕ್ಕೆ ಸಾಧ್ಯನೇ ಇಲ್ಲ ಏನು. ಸೊ ಈ ದೃಷ್ಟಿಯಿಂದ ನಮ್ಗೆ ಏನಾಗಿತ್ತು ಅಂದ್ರೆ, ಈಗ ಬಿಜಾಪುರಲ್ಲಿ ಶುರು ಮಾಡಿದ್ರೆ, ನಾವು ಒಂದ್ಸಲ ಶುರು ಮಾಡಿದ್ರೆ ಮತ್ತೆ ಬೇರೆಯವರಿಗೆ ಇದು ಒಂಥರ ಇದಾಗುತ್ತೆ, ಎನ್ಕರೇಜ್ಮೆಂಟ್ ಆಗುತ್ತೆ. ಅವ್ರು ಕೊಟ್ಟಿದ್ದಾರೆ, ಚಲೋ ಆಯ್ತು, ನಾನು ಕೊಡ್ಬೇಕಂತ ಒಂಥರ ಇದು ಬೆಳೀತು. ಸೊ ಇದು ಈ ಮನೋಭಾವ ಬೆಳಿಬೇಕು. ಮತ್ತೆ ಇದು ರೋಗಿಗನ ಈ ಡಿಫ್ರೆನ್ಸ್ ನಾವು ಮಾಡ್ಬೇಕಾದ್ರೆ ಅದೊಂದೇ ನಾವು ಇರೋದು. ಅದ ಅಲ್ಲ ಸರ್, ಬ್ರೈನ್ ಡೆಡ್ಗೆ ನಾವು ಪ್ರೈವೇಟ್ ಹಾಸ್ಪಿಟಲ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸಿವಿಲ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಸರ್ಜನ್ ಜೊತೆ ಮಾತಾಡಿದೀವಿ. ದಟ್ ಸೋರ್ಸಸ್ ವಿ ಆರ್ ಟ್ರೈಂಗ್ ಟು ಇನ್ಕ್ರೀಸ್ ದ ಸೋರ್ಸಸ್ ಆಫ್ ಬ್ರೈನ್ ಡೆಡ್ ಸೊ ದಟ್ ವಿ ಕ್ಯಾನ್ ಡೂ ಅಂತ ಹೇಳಿ. ಇವರ ಪೇಷಂಟ್ ರೀ, ಇವನು ಈಗ ಆರೋಗ್ಯವಾಗಿದ್ದಾನೆ. ನಮ್ಮ ಮುಂದೆ आपका पुत्र है, बरोबर है, आपने डोनेट किया है, ये बहुत बढ़िया बात है, इसलिए आपको सम्मान करते हैं। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।